ಇದು ವಿಷಾದನೆ ಅಂತಲೂ ಕೂಡ ಹೇಳಬೇಕಾಗ್ತದೆ. ಓಕೆ, ಯಾಕಂತಂದ್ರೆ ಇದಕ್ಕೆ ಪರಿಹಾರ ಒಂದು, ಆ ಡ್ಯಾಮಿನ ಗೇಟ್ಗಳನ್ನು ಹೊಸದಾಗಿ ಜೋಡಿಸ್ಬೇಕು. ಎರಡನೇದು, ಮಹಾರಾಷ್ಟ್ರದಿಂದ ನೀರು ತರಬೇಕು. ನಾವು ಮಹಾರಾಷ್ಟ್ರದಿಂದ ನೀರು ತೆಗೆದೇ ಹೋದರೆ ಸುಮಾರು 25 ಲಕ್ಷ ಜನರಿಗೆ ಕುಡಿ ನೀರಿನ ಸಮಸ್ಯೆ ಇದೆ. ಸುಮಾರು 5 ಲಕ್ಷ ಎಕರೆ ಜಮೀನದಲ್ಲಿರ್ತಕ್ಕಂಥ ಬೆಳೆ ನಾಶ ಆಗ್ತಾ ಇದೆ. ನಾನು ಆ 3 ತಿಂಗಳಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಇದನ್ನೊಂದು ಚರ್ಚೆ ಮಾಡೋಣ, ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋಣ ಅಂತೇಳಿ. ಬಹುಶಃ ಇದು ದುರ್ದೈವದ ಸಂಗತಿ ಅಂತಲೇ ನಾನು ಹೇಳಬೇಕಾಗುತ್ತೆ. ಏನು ಮಾಡ್ಬೇಕು ಹೇಳಿ? ತಮ್ಮ ಚೇಂಬರ್ಗೆ ಬಂದು ನಾನು 3 ಬಾರಿ ಈ ಸಲನೂ ಭೇಟಿಯಾದೆ, ಕಳೆದ ಅಧಿವೇಶನದಲ್ಲಿನೂ ಕೂಡ 3 ಬಾರಿ ಭೇಟಿಯಾಗಿ ಇದನ್ನು ಅಜೆಂಡಾಕ್ಕೆ ಹಾಕ್ತೀರಿ, ಕೊನೆಗಳಿಗೆ ಒಳಗೆ ಇದು ಸ್ಲಿಪ್ ಆಗಿ ಹೋಗುತ್ತೆ. ಆ ಭಾಗದ ಜನರಿಗೆ ಉತ್ತರ ಏನು ಕೊಡೋದು? ನೀವು ಯಾವುದೇ ಕೆಲಸಕ್ಕೆ ಬಾರದ ವಿಷಯಗಳನ್ನು 1 ಗಂಟೆ 2 ಗಂಟೆ ಚರ್ಚೆ ಕೊಡ್ತೀರಿ. ಇಂಥ ಲಕ್ಷಾಂತರ ಜನರ ಕುಡಿ ನೀರಿನ ಸಮಸ್ಯೆ ಬಗ್ಗೆ ನೀವು ಗಂಭೀರತೆಯನ್ನು ತಗೊಳ್ಳದೆ ಹೋದ್ರೆ ಏನು ಮಾಡ್ಬೇಕು ಹೇಳಿ? ಓಕೆ, ಆಯ್ತಮ್ಮ. ಈಗ ಒಂದು ಸೆಕೆಂಡ್ ಏನಾಗಿದೆ, ತಾವೇನು ವಿಚಾರ ಇದೆ 69 ಕೊಟ್ಟಿದ್ದೀರಿ, ಎಲ್ಲವೂ ಕೂಡ ಮಹತ್ವದ ವಿಚಾರ ಕೊಟ್ಟಿದ್ದಾರೆ. ಯಾರ್ದು ಫಸ್ಟ್ ಕೊಟ್ಟಿದ್ದಾರೆ ಅವ್ರದ್ದು ಫಸ್ಟ್ ಅದರಲ್ಲಿ ಆಗಿದೆ. 2 ವಿಚಾರ ಚರ್ಚೆ ಆಯಿತು 69ನಲ್ಲಿ, 3. ಒಂದು ಬ್ಯಾಂಗ್ಳೂರಿದ್ದು, ಮತ್ತು ಇನ್ನೊಂದು ಹೆಲ್ತಿಗೆ ಸಂಬಂಧಪಟ್ಟಾಗೆ, ಮತ್ತು ಫುಡ್ಡಿಗೆ ಸಂಬಂಧಪಟ್ಟಾಗೆ. ಆರ್ಡರ್ ಯಾರು ಮೊದಲು ಕೊಟ್ಟಿದ್ದು ಆರ್ಡರ್ ಆಗಿ ಬಂದದ್ದು, ನಿಮ್ಮದು ಕೂಡ ಬರಬೇಕಿತ್ತು. ಬೇರೆ ಬೇರೆ ಚರ್ಚೆ ನಿಮ್ಗೆ ಗೊತ್ತಿದೆ, ಯಾವ ರೀತಿ ಎಲ್ಲಿಂದ ಎಲ್ಲಿಗೆ ಚರ್ಚೆ ಹೋಯಿತು, ಎಷ್ಟು ಸಮಯದಲ್ಲಿ ಕಡಿಮೆ ಆಯಿತು, ಇಲ್ಲ ನಿಮ್ಮದು ಕೂಡ ಇವತ್ತು ಚರ್ಚೆಗೆ ಬರ್ತಿತ್ತು. ಆದ ಕಾರಣ ಮಂತ್ರಿಗಳೇ, ಒಂದಾದ ತಾವು ಕರೆಸಿ ಅದನ್ನು ಮೀಟಿಂಗ್ ಮಾಡಿ, ಅಥವಾ ಎಸ್ಟಿಮೇಟ್ ಕಮಿಟಿ ಮುಖಾಂತರ ಲಕ್ಷ್ಮಣ್ ಸವದಿ ಅವರು ಹಿರಿಯ ಸದಸ್ಯರಿದ್ದಾರೆ, ಅವರಿಗೆ ಕಲಾಪದ ಬಗ್ಗೆ ನಾನೇನು ಹೇಳೋದ ಅವಶ್ಯಕತೆ ಇಲ್ಲ. ಆಮೇಲೆ ಅವರು ಪ್ರಸ್ತಾಪ ಮಾಡಿರೋಂಥ ವಿಚಾರ ಕೂಡ ಅತ್ಯಂತ ಗಂಭೀರವಾಗಿದೆ. ಮತ್ತು ಈಗ ಬೇಸಿಗೆ ಕಾಲ ಬೇರೆ ಬರ್ತಾ ಇದೆ, ಸೊ ಖಂಡಿತವಾಗಿ ಅವರ ಆತಂಕ ಹೆಚ್ಚೋದು ಸಹಜ. ಮತ್ತು ಆ ಭಾಗದ ಜನರ ನಿರೀಕ್ಷೆ ಕೂಡ ಶಾಸಕರ ಮೇಲೆ ಹೆಚ್ಚಿದೆ. ಅವ್ರು ಯಾವಾಗಲೂ ಕೊಟ್ಟ ಮಾತಂತೆ ಅವ್ರು ನುಡಿದಂತೆ ನಡೀತಾರೆ ಅಂದ್ಬಿಟ್ಟು. ಸೊ ಆದ್ದರಿಂದ ಅವ್ರೇನು ಇವತ್ತು ಇಲ್ಲಿ ಪ್ರಸ್ತಾಪ ಮಾಡಿದರೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಅವರಿಗೆ ಹೇಗೆ ಅದಕ್ಕೆ ಪರಿಹಾರ ಒದಗಿಸ್ಕೊಡ್ಬೋದು ಅಂದ್ಬಿಟ್ಟು ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅಧ್ಯಕ್ಷ, NH 2 ಖಾಸಗಿ ಬಿಲ್ ಇದೆ. NH ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಪ್ಲಾನಿಂಗ್ ಮಿನಿಸ್ಟರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯುಳ್ಳ ಬೆಳಗಾವಿ ವಿಭಾಗದ ಕಿತ್ತೂರು ಕರ್ನಾಟಕ ಜಿಲ್ಲೆಗಳಾದ ಧಾರವಾಡ, ಬೆಳಗಾವಿ, ಗದಗ, ಹಾವೇರಿ, ಬಾಗಲಕೋಟೆ, ವಿಜಯಪುರ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಅಭಿವೃದ್ಧಿಯ ದೃಷ್ಟಿಯಿಂದ ಇನ್ನೂ ನಿರೀಕ್ಷಿತ ಮಟ್ಟವನ್ನು ತಲುಪಿಲ್ಲ. ಈ ಭಾಗದ ಪ್ರಗತಿಗೆ ವಿಶೇಷ ಒತ್ತು ನೀಡುವ ಅವಶ್ಯಕತೆ ಇದ್ದು, ಬೇರೆ ಬೇರೆ ಪ್ರದೇಶಗಳಿಗೆ ಹೋಲಿಸಿದರೆ ಕಿತ್ತೂರು ಕರ್ನಾಟಕ ಭಾಗವು ಆರ್ಥಿಕವಾಗಿ ಹಾಗೂ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಶಿಕ್ಷಣ, ಆರೋಗ್ಯ, ಸಾಕ್ಷರತೆ ತೀರಾ ಹಿಂದುಳಿದಿದೆ. ಈ ಭಾಗದ ಜಿಲ್ಲೆಗಳ ತಲಾ ಆದಾಯ ರಾಜ್ಯದ ಸರಾಸರಿಗಿಂತ ಕಡಿಮೆ ಇದ್ದು ರಾಜ್ಯದಲ್ಲಿ ಅತಿ ಕಡಿಮೆ ತಲಾ ಆದಾಯ ಹೊಂದಿದೆ. ಈ ಪ್ರದೇಶದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಡಾಕ್ಟರ್ ನಂಜುಂಡಪ್ಪ ವರದಿ ಅನ್ವಯ ಈ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಲು ವಿಶೇಷ ಆರ್ಥಿಕ ಪ್ಯಾಕೇಜ್, ಹೆಚ್ಚಿನ ಬಂಡವಾಳ ಹೂಡಿಕೆ ಹಾಗೂ ಉದ್ಯೋಗ ಸೃಷ್ಟಿಯ ಅವಶ್ಯಕತೆ ಇದೆ. ಈಗಾಗಲೇ ಬೆಳಗಾವಿಯ ಸುವರ್ಣಸೌಧದಲ್ಲಿ ಜರುಗಿದ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಮಾತನಾಡಿದ್ದರ ಪ್ರಕಾರ ಕಿತ್ತೂರು ಕರ್ನಾಟಕ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಮತ್ತು ಸರ್ವಾಂಗೀಣ ಪ್ರಗತಿಗಾಗಿ ಹಾಗೂ ರಾಜ್ಯದಲ್ಲಿ ವಿವಿಧ ಮಂಡಳಗಳನ್ನು ರಚಿಸಿದಂತೆ ಉತ್ತರ ಕರ್ನಾಟಕದ ಭಾಗದ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ರಚಿಸುವುದು ಹಾಗೂ ಈ ಮಂಡಳಿಗೆ ಪ್ರತಿ ವರ್ಷ ಆಯವ್ಯಯದಲ್ಲಿ 5,000 ಕೋಟಿ ವಿಶೇಷ ಅನುದಾನವನ್ನು ಮೀಸಲಿಡುವುದಕ್ಕಾಗಿ ಸರ್ಕಾರವು ಈ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕೆಂದು ಈ ಸದನವು ಒತ್ತಾಯಿಸುತ್ತದೆ ಎಂಬ ನಿರ್ಣಯವನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಮಂತ್ರಿಗಳೇ, ಪ್ಲಾನಿಂಗ್ ಮಿನಿಸ್ಟರ್. ಈಗಾಗಲೇ ಏನು ನಂಜುಂಡಪ್ಪ ವರದಿಯನ್ನು ಸುಮಾರು 25 ವರ್ಷದ ಹಳೆಯದಾಗಿರೋದ್ರಿಂದ ಈಗಾಗಲೇ ಗೋವಿಂದರಾವ್ ಸಮಿತಿಯನ್ನು ರಚನೆ ಮಾಡಿ, ಈಗ ಮೊನ್ನೆ ಅವರು
ಸರ್ಕಾರಕ್ಕೆ ವರದಿಯನ್ನು ಮಂಡಿಸಿದ್ದಾರೆ. ಆ ವರದಿಯನ್ನು ನಾನು ಸದನದಲ್ಲಿ ಕೂಡ ಮಂಡಿಸಿದ್ದೇನೆ. ಅದು ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಆಗ್ತದೆ. ಆ ನಂಜುಂಡಪ್ಪ ವರದಿಯ ಹಿಂದೆ ಏನಿತ್ತು, ಮತ್ತೆ ಯಾವ ರೀತಿ ಬದಲಾವಣೆ ಆಗಿದೆ, ಮತ್ತೆ ಏನು ಮಾಡ್ಬೋದು ಅನ್ನೋದನ್ನ ಸವಿಸ್ತರವಾಗಿ ಗೋವಿಂದರಾವ್ ವರದಿಯಲ್ಲಿ ನೀಡಿದ್ದಾರೆ. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಮುಂದಿನ ಅಧಿವೇಶನದಲ್ಲಿ ಅದನ್ನು ಉತ್ತರ ಕೊಡ್ತೇನೆ ಸರ್. ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಬೆಳಗಾವಿಯಲ್ಲಿ ಉತ್ತರ ಕೊಟ್ಟಿದ್ರು. ಗೋವಿಂದರಾವ್ ಸಮಿತಿ ವರದಿಯನ್ನು ಈಗಾಗಲೇ ಸಬ್ಮಿಟ್ ಮಾಡಿ ವಾಲ್ಯೂಮ್ ನಂಬರ್ 1 and 2 ಅಂತ 2 ಕೊಟ್ಟಿರಿ. ಕೊಟ್ಟ ನಂತರ ಕಿತ್ತೂರು ಕರ್ನಾಟಕಕ್ಕೆ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ 45 ಜನ ಶಾಸಕರು ಸಹಿ ಮಾಡಿ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳಿಗೆ. ಅದ್ರ ಮೇಲೆ ಒಂದು ಏನಾರ ಮಾಡ್ತೀವಿ ಅಂತ ಹೇಳಿದ್ರು. ತಾವು ಈ ರೀತಿ ಉತ್ತರ ಕೊಡೋಕ್ಕಿಂತ ಸರ್ಕಾರವಾಗಿ ನಾವು ನೆಕ್ಸ್ಟ್ ಇದ್ರಾಗ ಮಾಡ್ತೀವಿ ಅನ್ನೋಂಥ ಒಂದು ಸಂದೇಶ ಆ ಭಾಗಕ್ಕೆ ಹೋಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೇವೆ. ಒಂದ್ ಸೆಕೆಂಡ್. ಬಯಲು ಸೀಮೆಯಲ್ಲಿ ನಮ್ಮ ಶಾಸಕರಿಗೆ ಏನು ಸಿಗ್ತಾ ಇಲ್ಲ. ಸುಮ್ಮನೆ ಅದು ಕಾಟಾಚಾರಕ್ಕೆ ಬಯಲು ಸೀಮೆ ಇದೆ. ಯಾವ ರೀತಿ ಕಲ್ಯಾಣ ಕರ್ನಾಟಕ ಏನು 150 ಕೋಟಿ ರೂಪಾಯಿ ಒಂದೊಂದು MLA ಸಿಗ್ತದೆ. ಕನಿಷ್ಠ ನಮ್ಮ ಮುಂಬೈ ಕರ್ನಾಟಕ ಏನು ಕಿತ್ತೂರು ಕರ್ನಾಟಕದವ್ರಿಗೆ, ಮಲೆನಾಡು ಅಭಿವೃದ್ಧಿಯವರಿಗೆ ಅವ್ರಿಗೂ 55 ಕೋಟಿ ರೂಪಾಯಿ ಕೊಡುವಂಥ ವ್ಯವಸ್ಥೆ ಆದರೆ ಎಲ್ಲರಿಗೂ ನ್ಯಾಯ ಸಿಗ್ತದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗಾಗಲೇ ಕೋನರೆಡ್ಡಿ ಅವರೇನು ಹೇಳಿದ್ರಲ್ಲ, ನಮ್ಮದು ಒಂದು ಕಿತ್ತೂರು ಕರ್ನಾಟಕಕ್ಕೆ ಒಂದು ನಿಗಮ ಸ್ಥಾಪನೆ ಮಾಡಿ ಪ್ರತಿ ಶಾಸಕರು 5,000 ಕೋಟಿ ಕೊಟ್ಟಿರಲ್ಲ. ಕಲ್ಯಾಣ ಕರ್ನಾಟಕ ನಮ್ಗೆ 2,500 ಕೋಟಿ ಕೊಡಿ. ಓಕೆ, ವಿನಯ್ ಕುಲಕರ್ಣಿ. ಒಂದು MLA ಗೆ 50 ಕೋಟಿ ರೂಪಾಯಿ ಕೊಡಿ. ಡೀಪ್ ಬ್ಲ್ಯಾಕ್ ಕಾಟನ್ ಸಾಯಿಲ್, ಹಂಗಾಗಿ ನಮ್ಮಲ್ಲಿ ರೋಡ್ ಸಿಂಕೇಜ್ ಭಯಂಕರ ಆಗುತ್ತೆ. ಆಮೇಲೆ ಇವನ್ ಮಳಿನೂ ನಮ್ಮಲ್ಲಿ ಜಾಸ್ತಿ. ಹಿಂಗಾಗಿ ಯಾಕೆ ನೀವು ಹೈದರಾಬಾದ್ ಕರ್ನಾಟಕ ಕೊಡಾಕತ್ತೀರಿ, ಆ ಥರ ನಮಗೆ ಕೂಡ ಅಟ್ಲೀಸ್ಟ್ ಮಿನಿಮಮ್ 50 lakhs ನಾವು ಕೊಡು ಅಂತೇಳಿ ಆಲ್ರೆಡಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟೆವು. ಸಭಾಧ್ಯಕ್ಷ, ನಮ್ಗೆ ಮಲೆನಾಡು ಅಭಿವೃದ್ಧಿ ಎಲ್ಲರಿಗೆ ಬೇಕಂತ ಮಾಡೋದು 50 ಕೋಟಿ ಏನಾರು 50 ಕೋಟಿ ಅಂದ್ರೆ ಆಯ್ತು, 50 ಕೋಟಿ ಅಟ್ಲೀಸ್ಟ್ 50 crores ನಮಗೂ ಎವ್ರಿ ಇಯರ್ ನಮಗೂ ಒಂದು. ಈಗ ಕೋನರೆಡ್ಡಿ ಅವರು ಎಲ್ಲಾರ್ದು ನಾವು ಆಲೆ 50 ಶಾಸಕರು. ಒಂದ್ ಸೆಕೆಂಡ್. ಕೋನರೆಡ್ಡಿ ಅವರು ಈಗಾಗಲೇ ತನ್ನ ಕೂತ್ಕೊಳ್ಳಿ, ವಿನಯ್ ಅವರು ಕೂತ್ಕೊಳ್ಳಿ. ಕೋನರೆಡ್ಡಿ ಅವರಿಗೆ ಒಂದು ಖಾಸಗಿ ನಿರ್ಣಯ ಮಂಡಿಸಿದ್ದಾರೆ. ತಾವೆಲ್ಲ ಕೂಡ ಬಗ್ಗೆ ಮಾತಾಡಿದಿರಿ. ಸರ್ಕಾರ ಕೂಡ ಇದು ಉತ್ತರ ಕೊಟ್ಟಿದೆ. ಸರ್ಕಾರ ಅದನ್ನು ರಿಜೆಕ್ಟ್ ಅಂತ ಮಾಡಲಿಲ್ಲ, ಆಗುದಿಲ್ಲ ಅಂತೇಳಿ ಪರಿಶೀಲನೆ ಮಾಡ್ತಾರೆ ಅಂತ ಕೂಡ ಇವತ್ತು ಹೇಳಿದ್ದಾರೆ. ಆದ್ರೆ ಅವರು ಪರಿಶೀಲನೆ ಮಾಡ್ತಾರೆ. ಮುಂದಿನ ಅಧಿವೇಶನದಲ್ಲಿ ಅದು ಮಂಡನೆಯಾಗಿ ಮತ್ತೆ ಸರ್ಕಾರದ ಆದೇಶ ಅಧ್ಯಕ್ಷರೇ, ತಾವೇ ಈಗ ಸದನಕ್ಕೆ ಹೇಳಿದಿರಿ, ಮುಂದಿನ ಸದನದಲ್ಲಿ ಅದನ್ನು ಮಂಡನೆ ಮಾಡಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆಗೆ ತಾವು ಈಗಾಗಲೇ ಆದೇಶ ಕೊಟ್ಟಿದ್ದೀರಿ. ದಯವಿಟ್ಟು ಮುಂದಿನ ಅಧಿವೇಶನದಾಗ ಇದು ಆಗಿ ಎಲ್ಲ ಕಲ್ಯಾಣ ಏನು ಕಿತ್ತೂರು ಕರ್ನಾಟಕದ ಶಾಸಕರಿಗೆ 50 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಹಣ ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಅಧ್ಯಕ್ಷರೇ, ಈಗಾಗಲೇ ಪರಿಶೀಲನೆ ಮಾಡ್ತಾರೆ. ನೀವು ದೃಷ್ಟಿಕೋನ ನಿಮ್ಮದು ವಿಶಾಲವಾಗಿದೆ. ಈಗಾಗಲೇ ಅನೇಕ ಕಡೆ ಚರ್ಚೆಗಳು ಪ್ರಾರಂಭ ಆಗಿದ್ದಾವೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು, ನಮ್ಮದು ಅಭಿವೃದ್ಧಿಯಲ್ಲಿ ಭಾಳಷ್ಟು ನಾವು ಹಿಂದೆ ಬೀಳ್ತಾ ಇದ್ದೇವೆ, ನಮಗೆ ತಾರತಮ್ಯ ಆಗ್ತಾ ಇದೆ ಅಂತಕ್ಕಂಥ ಆ ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ನಂಜುಂಡಪ್ಪನವ್ರ ವರದಿ ಕೊಟ್ಟ ಮೇಲೆ ಅದಕ್ಕೆ ಸಾಕಷ್ಟು ಅಭಿವೃದ್ಧಿ ಸಮತೋಲನ ಬರಲಿಕ್ಕೆ ಸಾಧ್ಯ ಆಗದೇ ಇರೋ ಕಾರಣದಿಂದ ಇವತ್ತೇನು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತಕ್ಕಂಥ 6 ಜಿಲ್ಲೆಗಳು ಒಳಪಟ್ಟಿರ್ತಕ್ಕಂಥದಕ್ಕೇನೆ ವಿಶೇಷ ಅಭಿವೃದ್ಧಿ ನಿಗಮವನ್ನು ಮಾಡಿ ಅಲ್ಲಿ ಪ್ರತಿ ವರ್ಷ 5,000 ಕೋಟಿ ಕೊಡ್ತಾರಲ್ಲ, ಅದಕ್ಕೆ ಸ್ವಾಗತವಾಗಿರ್ತಕ್ಕಂಥ ಸಂಗತಿ. ಅದು ಉತ್ತರ ಕರ್ನಾಟಕದಲ್ಲೇ ಒಳಪಟ್ಟಿರ್ತಕ್ಕಂಥ 6 ಜಿಲ್ಲೆಗಳು. ಇನ್ನು ಉಳಿದಿರ್ತಕ್ಕಂಥ 6 ಜಿಲ್ಲೆಗಳು ಏನಿದಾವೆ ಅದು ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಮತ್ತು ಬಿಜಾಪುರ. ಈ ಭಾಗಗಳಿಗೆ ಬಿಜಾಪುರ ಮತ್ತು ಬಾಗಲಕೋಟೆ ಈ ಭಾಗದಲ್ಲಿನೂ ಕೂಡ ಅಂತ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಕೊಂಡು ಇಲ್ಲಿ ವಿಶೇಷ ಅನುದಾನವನ್ನು ಕೊಟ್ಟದ್ದಾದ್ರೆ ಇದು ಕರ್ನಾಟಕದಲ್ಲಿ ಅಸಮತೋಲನ ಅಂತಕ್ಕಂಥ ಏನು ಇವತ್ತು ಚರ್ಚೆ ಆಗ್ತಾ ಇದೆ, ಆ ಚರ್ಚೆಗೆ ಒಂದು ತಿಲಾಂಜಲಿಯನ್ನ ಹಾಡ್ಲಿಕ್ಕೆ ಅದರಿಂದ ಪ್ರತಿ ವರ್ಷ ಇದಕ್ಕೂ ಕೂಡ ಒಂದು 5,000 ಕೋಟಿ ರೂಪಾಯಿಗಳನ್ನ ಸರ್ಕಾರ ಮುತುವರ್ಜಿ ವಹಿಸಬೇಕು ಅಂತ ಹೇಳಿ ನಾನು ನಮ್ಮ 6 ಜಿಲ್ಲೆಗಳ ಶಾಸಕರ ಪರವಾಗಿ ನಾನು ಕೂಡ ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ಬಹಳ ಒಳ್ಳೆಯ ವಿಷಯ ಇವತ್ತು ಚರ್ಚೆ ಆಗ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕದ ಅಂದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಕೂಡಿ ಅತಿ ಹಿಂದುಳಿದ ತಾಲೂಕುಗಳ ಲಿಸ್ಟ್ ಏನು ಗೋವಿಂದರಾವ್ ರಿಪೋರ್ಟ್ ಕೊಟ್ಟಿದೆ, 59 ತಾಲೂಕು ಉತ್ತರ ಕರ್ನಾಟಕದ್ದು, ಅಂದ್ರೆ 39 ತಾಲೂಕುಗಳು ಕಲ್ಯಾಣ ಕರ್ನಾಟಕದಲ್ಲಿ,
ತಾಲೂಕುಗಳು ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ. ಹಿಂದೆ ಬೊಮ್ಮಾಯಿಯವರು ಸರ್ಕಾರ ಇದ್ದಾಗ ಅವ್ರ ಬಜೆಟ್ದಲ್ಲಿ ಸಪರೇಟ್ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರವನ್ನು ಅನೌನ್ಸ್ ಮಾಡಿದ್ರು. ಅದನ್ನು ಇಂಪ್ಲಿಮೆಂಟ್ ಮಾಡುವಂತ ಅವಶ್ಯಕತೆ ಇದೆ. ಅದಕ್ಕೆ ಮಾಡಿ ಅದಕ್ಕೆ ಒಂದು 3,000 ಕೋಟಿ ನಮಗೂ ಕೊಟ್ರೆ ಆ ಭಾಗದ ಅಭಿವೃದ್ಧಿ ಆಗ್ತೈತಿ. ಆಮೇಲೆ ಈ ಭಾಗಗಳ ಅಭಿವೃದ್ಧಿ ಆಗ್ಬೇಕಂದ್ರೆ ಕೇವಲ ದುಡ್ಡು ಕೊಟ್ಟರೆ ಸಾಕಾಗುದಿಲ್ಲ. ಅಲ್ಲಿ ನಮಗೆ ಬೇಕಾಗಿದ್ದು ಅಲ್ಲೇ ಇರಿಗೇಷನ್ ಬೇಕು, ಇನ್ಸ್ಟಿಟ್ಯೂಷನ್ಸ್ ಬೇಕು, ಆಮೇಲೆ ಇಂಡಸ್ಟ್ರಿ ಬೇಕು. 3 ಆಯ್ಗಳು ಬಂದು ಅಂತಂದ್ರೆ ನಮ್ಗೆ ಕಲ್ಯಾಣ ಕರ್ನಾಟಕ ಆಗಲಿ ಕಿತ್ತೂರು ಕರ್ನಾಟಕ ಆಗಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗ್ತೈತಿ. ಹಂಗಾಗಿ ಇನ್ಸ್ಟಿಟ್ಯೂಷನ್ ಅಲ್ಲಿ ತಗೊಂಡ್ಬರುವಂತ ಕೆಲಸ ಆಗ್ಬೇಕು. ಇನ್ಸ್ಟಿಟ್ಯೂಷನ್ ಬಂದು ಅಂತಂದ್ರೆ ಅದ್ರ ಜೊತೆ ಬೇರೆ ಸೃಷ್ಟಿ ಆಗುತ್ತೆ, ಅದನ್ನು ಕೂಡ ಪ್ರೊವಿಷನ್ ಮಾಡಬೇಕು ಇದರಲ್ಲಿ. ಅದ್ರ ಜೊತೆ ಇಂಡಸ್ಟ್ರಿಗಳಿಗೆ ಸ್ಪೆಷಲ್ ಪ್ರೊವಿಷನ್ಸ್ ಕೊಡಬೇಕು. ಅದು ಮಾಡೋ ದೃಷ್ಟಿಯಿಂದ ಸರ್ಕಾರ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಅವ್ರನ್ನ ಪರಿಶೀಲನೆ ಮಾಡ್ತಾರೆ. ಈಗ ಗುರುರಾಜ್ ಗಂಟಿಹೊಳಿ ಅಧ್ಯಕ್ಷ ಒಂದೇ